ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಏಪ್ರಿಲ್ 2026ರ ರಾಶಿ ಭವಿಷ್ಯ, ಅದರಲ್ಲಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅದನ್ನು ನಾನು ತಿಳಿಸ್ಕೊಡೋಕೆ ಬಂದಿದ್ದೀನಿ. ಗ್ರಹಗತಿಗಳ ಬಗ್ಗೆ ನೋಡೋಣ. ಫಸ್ಟು ಸೂರ್ಯ ಏಪ್ರಿಲ್ 14ರಿಂದ ನಿಮ್ಮ 10ನೇ ಮನೆಯಲ್ಲಿ ಉಚ್ಚನಾಗಿರ್ತಾನೆ. ಇದರಿಂದ ನಿಮಗೆ ಅಧಿಕಾರ ಮತ್ತು ಗೌರವ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮತ್ತು ಶನಿ 9ನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ನಿಮಗೆ ಒಳ್ಳೆಯದಾಗುವಂಥ ಮೂಮೆಂಟು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಹೋಗುತ್ತೆ. ಆದರೂ ಸ್ಟಾರ್ಟಿಂಗಲ್ಲಿ ನಿಧಾನಗತಿಯಲ್ಲಿ ಹೋದರೂ ಕೂಡ ದೀರ್ಘಕಾಲಕ್ಕೆ ಲಾಭ ತರ್ತಾ ಹೋಗ್ತಾನೆ ಶನಿ. ಮತ್ತು ಮಂಗಳ ಭಾಗ್ಯಸ್ಥಾನದಲ್ಲಿ ಸೂರ್ಯ ಮತ್ತು ಶನಿ ಇಬ್ಬರು ಇರೋದರಿಂದ ಆರೋಗ್ಯ ಅಥವಾ ಆಸ್ತಿ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಬೇಕಾಗ್ತಾ ಹೋಗುತ್ತೆ. ಮತ್ತು ಗುರು 11ನೇ ಮನೆಯಲ್ಲಿ ಇರೋದರಿಂದ ಲಾಭಸ್ಥಾನ ನಿಮಗೆ ದೊಡ್ಡ ಆರ್ಥಿಕ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಹೋಗ್ತಾನೆ ಗುರು. ಇಷ್ಟು ಗ್ರಹಗತಿಗಳ ಬಗ್ಗೆ ವಿವರಣೆ. ಈಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಲಾಭದಾಯಕ ಇದೆ ಮತ್ತು ನಷ್ಟದಾಯಕ ಇದೆ ನೋಡೋಣ. ಉದ್ಯೋಗದಲ್ಲಿ ಸರ್ಕಾರಿ ಕೆಲಸ ಯಾರು ಪ್ರಯತ್ನ ಪಡ್ತಾ ಇರ್ತೀರಾ ಅವರಿಗೆ ಈ ತಿಂಗಳಲ್ಲಿ ಒಳ್ಳೆಯ ಅವಕಾಶ ಸಿಗ್ತಾ ಹೋಗುತ್ತೆ. ಎಷ್ಟೋ ವರ್ಷದ ಕನಸು ನನಸಾಗ್ತಾ ಹೋಗುತ್ತೆ. ಸರ್ಕಾರಿ ಕೆಲಸ ನಾನು ಪಡ್ಕೊತೀನಿ, ಸರ್ಕಾರಿ ಕೆಲಸ ನನಗೆ ಬೇಕೇ ಬೇಕು ಅಂತೇಳಿ ಹಠ ಹಿಡಿದಿರ್ತೀರ, ಈ ತಿಂಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಖಾಸಗಿ ಅಂತಂದರೆ ಪ್ರೈವೇಟ್ ಕೆಲಸದಲ್ಲಿ ಏನು ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಮತ್ತು ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ, ಸಂಪೂರ್ಣ ಪ್ರಶಂಸೆ ಮತ್ತು ಒಳ್ಳೆಯ ವಾತಾವರಣಗಳು ನಡೀತಾ ಹೋಗುತ್ತೆ. ಉದ್ಯೋಗದಲ್ಲಿ ಯಾರಿರ್ತೀರ ಅವರಿಗೆ. ವ್ಯಾಪಾರ ಬಗ್ಗೆ ನೋಡೋಣ. ಹೂಡಿಕೆ ಮಾಡ್ತಾ ಇರ್ತೀರ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಮತ್ತು ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ನಿಮಗೆ ಹೆಚ್ಚಿನ ಲಾಭ ತರುವಂಥ ತಿಂಗಳಿದಾಗಿದೆ. ರಿಯಲ್ ಎಸ್ಟೇಟ್ ಮತ್ತು ಕಬ್ಬಿಣ ವ್ಯವಹಾರಗಳಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ತಿಂಗಳ ದ್ವಿತೀಯಾರ್ಧ ಭಾಗದಲ್ಲಿ ಅಂದರೆ ಏಪ್ರಿಲ್ 15 ಆದ ಮೇಲೆ ನಿಮಗೆ ಹೆಚ್ಚಿನ ಲಾಭ ತರುವಂಥ ಚಾನ್ಸಸ್ಗಳು ತುಂಬಾ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ಹಣದ ವ್ಯವಸ್ಥೆಯಲ್ಲಿ ಸ್ವಲ್ಪ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣದ ಬಗ್ಗೆ ನೋಡ್ತಾ ಹೋದರೆ ಶಿಕ್ಷಣದಲ್ಲಿ ಓದಿನ ಆಸಕ್ತಿ ತುಂಬಾ ಬರ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಆಗಿರ್ಬೋದು, ಏನು ಹೈಯರ್ ಸ್ಟಡಿ ಮಾಡ್ತಾ ಇರ್ತೀರ ಅವ್ರಿಗಾಗಿರ್ಬೋದು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ನೀವು ಗಮನ ಇಟ್ಟು ಶಿಸ್ತಿನಿಂದ ನೀವೆಷ್ಟು ಓದಿರ್ತೀರಿ ಅದರ ತಕ್ಕಂತೆ ಪ್ರತಿಫಲ ನಿಮಗೆ ದೊರಕ್ತಾ ಹೋಗುತ್ತೆ. ಮತ್ತು ಅದರಲ್ಲಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ, ಯಶಸ್ಸು ಸಿಗ್ತಾ ಹೋಗುತ್ತೆ. ಮುಂದಿನ ನಿಮ್ಮ ಫ್ಯೂಚರ್ಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ತಾಂತ್ರಿಕ ಏನು ಅಭ್ಯಾಸ ಮಾಡ್ತಾ ಇರ್ತೀರ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ ನಿಮಗೆ. ಮತ್ತು ಆರೋಗ್ಯದ ಬಗ್ಗೆ ನೋಡ್ತಾ ಹೋದರೆ ಕೆಲಸದ ಒತ್ತಡದಿಂದ ನಿಮಗೆ ಆಯಾಸ ಮತ್ತು ಮಾನಸಿಕಗಳು ತುಂಬಾ ಆಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಮತ್ತು ಆಹಾರ ಸೇವನೆ, ಕೆಲಸದ ಒತ್ತಡದಿಂದ ನೀವು ಆಹಾರ ಬಿಟ್ಟು ಕೆಲಸ ಮಾಡ್ತಾ ಹೋದರೆ ನಿಮಗೆ ಆರೋಗ್ಯದ ಮೇಲೆ ತುಂಬಾ ತೊಂದರೆ ಆಗ್ತಾ ಹೋಗುತ್ತೆ. ನೀವು ಕೆಲಸ ಇದೆ ಆಮೇಲೆ ಮಾಡ್ತೀನಿ, ಮತ್ತೊಮ್ಮೆ ಮಾಡ್ತೀನಿ ಅಂತೇಳಿ ಮತ್ತು ಆ ಊಟನೇ ಬಿಟ್ಬಿಟ್ರೆ ಸ್ವಲ್ಪ ನಿಮಗೆ ಭಾಳನೇ ಆರೋಗ್ಯದಲ್ಲಿ ಭಾಳನೇ ಕಾಡಾಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ನಿಮ್ಮ ತಾಯಿಯ ಮೇಲೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಭಾಳ ಇರ್ತಾ ಇರಲಿ ನಿಮಗೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಈ ತಿಂಗಳಲ್ಲಿ ಬ್ರೇಕಪ್ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗಿ ಇಬ್ಬರೂ ಕೂಡ ಭಿನ್ನಾಭಿಪ್ರಾಯದಿಂದ ದೂರ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮಾತಿನ ಏನು ಮಾತಾಡ್ತಾ ಇರ್ತೀರ ಅದರಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಮದುವೆಯಲ್ಲಿ ಏನು ಅಪೇಕ್ಷೆ ಮಾಡ್ತಾ ಇರ್ತೀರ ಈ ತಿಂಗಳಲ್ಲಿ ಮದುವೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ನೀವು ಇಷ್ಟಪಟ್ಟವ್ರ ಜೊತೆಗಾರ ಆಗಿರ್ಬೋದು, ಇಲ್ಲ ಮನೆಯವರು ಗುರು ಹಿರಿಯರ ಸಮ್ಮುಖದಿಂದ ಯಾರಿಗಾದರೂ ನೋಡಿದ್ರೂ ಸಹಿತ ಈ ತಿಂಗಳಲ್ಲಿ ಒಳ್ಳೆಯ ಕಡೆಯಿಂದನೇ ನಿಮಗೆ ಒಳ್ಳೆಯ ಕಂಕಣ ಭಾಗ್ಯ ಕೂಡಿ ಬರ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಇದ್ದರೆ ಗುರು ಲಾಭಸ್ಥಾನ ಇರೋದ್ರಿಂದ ನಿಮಗೆ ಹೆಚ್ಚಿನ ಲಾಭದಾಯಕ ಆಗ್ತಾ ಹೋಗುತ್ತೆ. ಅನಗತ್ಯ ಖರ್ಚು ಬಿಟ್ಟು ನಿಮ್ಮ ಲಾಭಕ್ಕಿಂತ ಏನಿದೆ ಲಾಭದಷ್ಟೇ ನೋಡ್ತಾ ಹೋದಷ್ಟು ನಿಮಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಳೆಯ ಯಾವುದಾದ್ರೂ ಸಾಲ ಆಗಿರ್ಬೋದು, ಸಣ್ಣ ಪುಟ್ಟ ಸಾಲ ಆಗಿರ್ಬೋದು, ಇಲ್ಲ ದೊಡ್ಡ ಪ್ರಮಾಣದ ಸಾಲ ಆಗಿರ್ಬೋದು,
ಸ್ವಲ್ಪ ತೀರಿಸ್ತಾ ಹೋಗ್ತೀರಿ, ಅದರಿಂದ ಮುಕ್ತಿ ಆಗ್ತಾ ಹೋಗ್ತೀರಿ. ಸ್ವಲ್ಪ ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮುಂದುವರೆದಷ್ಟು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದರೂ ಒಂದು ಅಡಚಣೆಗಳು, ಕಾರಟಗಳು, ತೊಂದರೆಗಳು ಮತ್ತು ಗುಪ್ತ ಸಮಸ್ಯೆಗಳು ಏನಾದ್ರು ಇದ್ರೂ ಸಹಿತ ಪ್ರತಿ ಸೋಮವಾರ ಶಿವನ ಆರಾಧನೆ ಮಾಡೋದ್ರಿಂದ, ಶಿವನ ದರ್ಶನ ಮಾಡೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.